ಅಂದ್ರೆ ಅವರು ಸ್ವಾಯತ್ತ ಅಂತರಂಗ ಆ ಸ್ವಾಯತ್ತದಲ್ಲಿ ಪೂರ್ವಾಚಾರ್ಯ ಕಂಡೆ ಅಂತರಂಗದಲ್ಲಿ ಅರಿವಿನ ನಿಜರೂಪವ ಪ್ರಾಣಲಿಂಗವಾಗಿ ಅಳವಟ್ಟು ಹೌದಾ ಪ್ರಾಣಲಿಂಗವಾಗಿ ಅಳವಡಿಸಿಕೊಳ್ಳುವ ರಹಸ್ಯವನ್ನು ಅಂದ್ರೆ ಶಿವಯೋಗದ ರಹಸ್ಯವನ್ನು ಕೊಟ್ಟಂತಹ ಮೊಟ್ಟ ಮೊದಲನೆಯ ಮಹಾಗುರುವೆಂದು ಬಸವಣ್ಣವ್ರನ್ನ ಕಂಡೆ ಇವತ್ತು ನಾನು. ಎರಡು, ಒಂದನೇದ್ದು ಅಂಗೈಯಲ್ಲಿ ಅರಿವಿನ ಕುರುವಾಗಿ ಇಷ್ಟಲಿಂಗವನ್ನು ಕೊಟ್ಟಂಥವ್ರು ಯಾರಿಲ್ಲಿ? ಬಸವಣ್ಣನವರೇ ಮೊಟ್ಟ ಮೊದಲನೇ ಕೊಟ್ಟು ಇಷ್ಟಲಿಂಗ ಜನಕ ಬಸವಣ್ಣ. ಉಳಿದವ್ರು ಏನರ ಹೇಳ್ಕೊಲ್ರಕ್ಕ. ಹೆಂಗೆ ಹೇಳ್ತೀರಿ ನೀವು ಅಂದ್ರೆ ಇಲ್ಲಿ ಪ್ರಭುದೇವ್ರು ಹೇಳ್ಯಾರ ನೋಡ್ರಿ. ಪ್ರಭುದೇವ್ರು ಯಾರು ಅಂದ್ರೆ ಪ್ರಭುದೇವರು ಬಸವಣ್ಣವ್ರು ಸಮಕಾಲೀನ್ರಿ, ಅವರವರ ಕೂಡಿ ಬಾಳ್ದವ್ರಿ, ಒಂದೇ ಕಾಲದಲ್ಲಿ ಇದ್ದವ್ರಿ. ನಂತರದಲ್ಲಿ ಬಂದ ಕಾಣದೇ ಇರುವಂಥ ಕವಿ ಬರೆದಿದ್ದಲ್ರಿ, ಕಲ್ಪನೆ ಅಲ್ರಿ, ಇದರ ಬದರ ಹುಜರ ಹೇಳಿದ್ರಿ, ಅವರ ಸಾಕ್ಷಿ ರೀ. ಅದಕ್ಕೆ ಇಷ್ಟಲಿಂಗವನ್ನು ಮೊಟ್ಟ ಮೊದಲಿಗೆ ಕಂಡು ಹಿಡಿದಕ್ಕೆ ಸಾಕ್ಷಿ ಯಾರಂತಂದ್ರೆ ಪ್ರಭುದೇವರು ನಿಂತಾರ. ಅಸಂಖ್ಯಾತ ಶರಣ ಗಣಗಳದಾರಲ್ಲಿ, ಅದರಲ್ಲಿ ಮಾಚಿದೇವರು ಹೇಳ್ಯಾರ, ಚನ್ನಬಸವಣ್ಣವರು ಹೇಳ್ಯಾರ, ಸಿದ್ದರಾಮ ಶಿವಗಳು ಹೇಳ್ಯಾರ. ಎಲ್ಲ ಶರಣರು ಇಷ್ಟಲಿಂಗದ ಜನಕ್ಕೆ ಯಾರನ್ನೋ ಅರ್ಥವನ್ನು ತಮ್ಮ ವಚನದಲ್ಲಿ ಹೇಳ್ಯಾರ. ಇಷ್ಟು ಸಾಕು ನಮಗೆ. ಬೇರೆ ಇನ್ಯಾರು ಆದಂಗೆ ಇದಂಗೆ ಮೊದಲು ಐತು ಲಿಂಗ ಅದಕ್ಕೆ ನಾವು ವಾದ ಮಾಡಿ ಮೊದಲು ಆದಿದ್ದಿಲ್ಲ ರೀ, ಸ್ಥಾವರ ಲಿಂಗ ಇತ್ತು ರೀ, ಸ್ಥಾವರ ಲಿಂಗವನ್ನು ಮಂದಿ ಕೈಯಾಗ ಸಣ್ಣ ಮಾಡಿಕೊಂಡು ತೀರ್ಥಯಾತ್ರಕ್ಕೆ ಹೋಗ್ತಿತ್ತು ರೀ, ನದಿ ದಂಡಿ ಮೇಲೆ ಸಮುದ್ರ ದಂಡಿ ಮೇಲೆ ಅದನ್ನು ಇಟ್ಟು ಹಿಂಗೆ ಅವ್ರು ಇಲ್ಲಿ ಕುಂತು ಪೂಜೆ ಮಾಡ್ತಿದ್ರು. ಇದು ಇತಿಹಾಸ ಖರೆ, ಅದನ್ನು ನಾವು ಹೇಳ್ಬೇಕು ಖರೆ. ಅವ್ರು ಹೇಳೋರಿಗೂ ಗೊತ್ತೈತಿ ಇಷ್ಟಲಿಂಗ ಬಸವಣ್ಣರಿಂದ ಬಂದೈತಿ ಅನ್ನೋದು. ಮತ್ತು ಅವ್ರಿಗೇನು ಅದನ್ನು ಹೇಳೋದೈತಿ, ತಿಳಿದವ್ರಿಗೆ ಹೇಳಿದ್ರೆ ಏನರ ಒಂದಿಟ್ಟು ಆದಿತ್ತು ಹಾದಿತ್ತು, ತಿಳಿದೈತೆ ಅವ್ರಿಗೆ ಹೌದು ಅನ್ನೋದು. ಯಾರು ತಮ್ಮ ಅಂಗೈ ಒಳಗೆ ಲಿಂಗವನ್ನು ಇಟ್ಕೊಂಡು ಆರಾಧಿಸಿ ಮಾಡ್ತಾರಲ್ಲ ಅವ್ರಿಗೂ ಗೊತ್ತೈತಿ ಬಸವಣ್ಣವ್ರಿಗೆ ಕೊಟ್ಟಿದ್ದು ಲಿಂಗ ಅನ್ನೋದು. ಅವ್ರು ಹೇಳ್ತಾರ ಅದು ಮೊದಲಿಂದ ಇತ್ತು ರೀ, ನಾವು ಪೂಜೆ ಮಾಡಾಕ್ತೇವೆ ರೀ. ಹೌದ್ರೆ ಮೊದಲಿಂದ ಇತ್ತಂದ್ರೆ ಬಸವಣ್ಣವ್ರು ಬರೋಕ್ಕಿಂತ ಮುಂಚೆಕ್ಕೆ ಯಾವುದರ ಕಾಲದೊಳಗೆ ಎಂದರ ಒಂದು ಈ ಲಿಂಗ ಸಿಕ್ಕಿರ್ಬೇಕಲ್ಲ. ಕಂತೆ ಲಿಂಗ ನಾ ಹೇಳಾಕತ್ತೀನಿ. ಕಂತೆ ಲಿಂಗ ಕಪ್ಪು ಕಾಡಿಗೆ ವೈಜ್ಞಾನಿಕ ತಳಹದಿಯ ಮೇಲೆ ಸಂಶೋಧನಾತ್ಮಕವಾಗಿ 13, 14, 15 ಪರಿಕರಗಳನ್ನು ಕೂಡಿಸಿ ವೈಜ್ಞಾನಿಕವಾಗಿ ಆ ಕಂತೆಯ ಲಿಂಗವನ್ನು ಬಸವಣ್ಣವ್ರಕ್ಕಿಂತ ಮುಂಚೆ ಕೊಟ್ಟವ್ರು ಯಾರು ಇರ್ಬೇಕಲ್ಲ, ಯಾರು ಇರ್ಬೇಕಲ್ಲ, ಎಲ್ಲರೂ ಸಿಕ್ಕಿರ್ಬೇಕಲ್ಲ. ಅದು ಅವಾಗ ನೀವು ಸ್ಥಾವರ ಲಿಂಗದ ಈಶ್ವರ ಪೀಠಕವನ್ನು ಸಣ್ಣದು ಮಾಡಿ ಆ ಲಿಂಗದೊಳಗೆ ಇಟ್ಟು ಅದನ್ನು ನೀವು ಪೂಜೆ ಮಾಡಾಕತ್ತೀರಿ. ಅದು ಇಟ್ಟರೋ ಇಲ್ಲೋ ಅನ್ನೋದು ಮುಂದಿನ ಚರ್ಚೆ. ಅದನ್ನು ಪೂಜೆ ಮಾಡೋದಾಕಿತ್ತಂದ್ರೆ ಕಂತೆಲಿಂಗ ಯಾಕೆ ಮಾಡ್ತಿದ್ರು? ಅದನ್ನು ಸಣ್ಣದಾಗ ನಿಮ್ಮ ಕೊಳಕ್ಕೆ ಕಟ್ತಿದ್ರು ಅವರು. ಹೌದಾ? ಈಗ ನೀವು ತದನಂತರದಲ್ಲಿ ಇಟ್ಕೊಂಡು ಬಂದಿರಬಹುದು. ನೀವು ಅದನ್ನು ಇರಲಿ ಒಂದು ಭಾಳ ದಿವಸದಿಂದ ನಾವು ಈಶ್ವರಲಿಂಗವನ್ನು ಪೂಜೆ ಮಾಡ್ಕೊತ ಬಂದೇವಿ. ಆ ಗುಡಿಯೊಳಗಿನ ಈಶ್ವರಲಿಂಗದ ಕುರುಹಾಗಿ ಒಂದು ಸಣ್ಣ ಪೀಠಕ ಇಟ್ಕೊಂಡು ನಾವು ಕಂತಿ ಮಾಡೋಣ ಅನ್ನೋದು ಏನಾರ ಅಕಸ್ಮಾತು ಇಟ್ಕೊಂಡು ಆ ಒಂದು ಪ್ರಾಕ್ಟೀಸ್ ತದನಂತರದಲ್ಲಿ ಬಂದಿರಬಹುದು ಅಂತ ತಿಳ್ಕೊಳ್ಳೋಣ. ಬಟ್ ಅದನ್ನು ಯೋಗ ಮಾಡಿದರೆ ಬರೋಂಗಿಲ್ಲಲ್ಲ. ದೃಷ್ಟಿಯೋಗ ಮಾಡಿದ್ರೆ ಅದರೊಳಗಿರೋ ಪೀಠಕವನ್ನೇ ದೃಷ್ಟಿಯೋಗ ಮಾಡಿದರೆ ಬರೋದಿಲ್ಲಲ್ಲ. ಅದರ ಸುತ್ತಲಿರೋ ಕಂತೆ ಯೋಗದಿಂದ ಇದು ಸಾಧ್ಯ ಐತಿ. ಅದಕ್ಕೆ ವೈಜ್ಞಾನಿಕ ರೀಸನ್ಸ್ ಅದಾವು, ಯಾಕೆ ಆಕತಿ ಏನಾಕತಿ. ಆ ರಹಸ್ಯವನ್ನು ಕೊಟ್ಟಂಥವ್ರು ಮೊಟ್ಟ ಮೊದಲಿಗೆ ಆ ರಹಸ್ಯವನ್ನು ಕೊಟ್ಟಂಥವ್ರು. ಈಗೆಲ್ಲ ಬಂದವು ರೆಡ್ ಲೈಟ್ ನೋಡ್ರಿ ಅಂತಾರೆ, ಇನ್ನೊಂದು ಲೈಟ್ ಒಟ್ಟು ತ್ರಾಟಕ ಬಂತು. ಈಗ ಅಷ್ಟೇ ತ್ರಾಟಕ ಬಂತು, ತ್ರಾಟಕ ಯೋಗ ಇತ್ತು. ತ್ರಾಟಕ ಯೋಗವನ್ನು ಅತ್ಯಂತ ಸಲೀಸಾಗಿ ಮಾಡಲಿಕ್ಕೆ ಕೊಟ್ಟಂತಹ ಇದೊಂದು ಇಷ್ಟಲಿಂಗ. ಅರೆಗಣ್ಣಿನಿಂದ ಏನೋ ಒಂದು ವಸ್ತುವನ್ನು ಅಬ್ಸರ್ವ್ ಮಾಡೋದೈತಲ್ಲ, ಆದರೆ ಮನಸ್ಸು ಹಾಲಿನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿನಿಂದೊಡೆ ಮನ ನಿಲ್ಲುವುದು. ಯೋಗ ಕಪ್ಪು ಕಣ್ಣು ಕಪ್ಪು ಕಾಡಿಗೆ ಕಾರ್ಬನ್ನದ ಗುಣ ಏನು ಸೈನ್ಸ್ ಹೇಳ್ತೈತಿ. ಹೌದಾ? ಎಲ್ಲ ನೆಗೆಟಿವ್ ಎನರ್ಜಿಯನ್ನು ಅಬ್ಸಾರ್ವ್ ಮಾಡಿಕೊಂಡು ಪಾಸಿಟಿವ್ ಎನರ್ಜಿಯನ್ನೇ ಸೃಷ್ಟಿ ಮಾಡ್ತಕ್ಕಂಥ ಒಂದು ಯೋಗ. ಅದನ್ನು ಅನುಭವಿಸ್ಕೊಂತ ಹೋಗ್ಬೇಕು ನಾವು. ಅದನ್ನು ಬರೀ ಅದನ್ನು ಏನು ಮಾಡ್ಲಾರ್ದನ್ನ ಎಂತೂ ಮಾಡ್ಲಾರ್ದನ್ನ ಅದು ಹೆಂಗೆ ಆಕೈತ್ರಿ ಇದು ಹೆಂಗೆ ಆಕೈತ್ರಿ ಅನ್ಕೊಂತ ಕುಂದ್ರೆ ಅವ್ರಿಗೆ ಏನು ಹೇಳೋದೈತಿ. ಈಸು ಟ್ರೈನಿಂಗ್ ಕೊಡ್ತಾರೆ, ಹಿಂಗೈತಿ. ಅದ್ರ ಅನುಭವ ಆಗ್ಬೇಕೈತಂದ್ರೆ ಈಸ್ ಬೀಳ್ಬೇಕು. ನೀವು ದಂಡಾಗಣಿಂತ ಹಂಗೆ ಪ್ರಶ್ನೆ ಕೇಳ್ಕೊತ ಕುಂತ್ರೆ ಈಸ್ ಬರ್ತಾನ ಬಂದಂಗೆ ಕೇಳಿ ಹೆಂಗೆ ಅನ್ನಿಸ್ತೀರಿ ನಿಮ್ಗೆ? ಇದು ಕೈ ಕಾಲು ಸೋಲಂಗಿಲ್ಲನ್ರಿ, ಎಷ್ಟು ಉದ್ದ ಐತ್ರಿ ಏನು ಮತ್ತೆ ಕೇಳೋದು.
ಮತ್ತು ಅಲ್ಲೇ ನಿಲ್ಲೋದು ದಂಡಿ ಮೇಲೆ, ಮತ್ತು ಇನ್ನೊಬ್ಬ ಬರ್ತಾನೆ ಅವನು ಕೇಳೋದು, ಹೋಗಿ ಬೀಳು ಮರ ಈಸ್ ಬಿದ್ದು ಬಾ ಗೊತ್ತಾಕೈತೆ ಅಂತಂದ್ರೆ ಅದೇ ರೀ. ಬರೀ ಮಂದಿ ಅನುಭವನ ಎಷ್ಟು ದಿವಸ ಅಂತ ಕೇಳ್ಕೊಂತ ಕುಂದ್ರೆ ಅವ್ರು ನೀವು ಚಾಲೂ ಮಾಡಿರಲ್ಲ ಯೋಗ ಮಾಡಲಿಕ್ಕೆ, ದೃಷ್ಟಿ ಯೋಗವನ್ನು ಮಾಡಲಿಕ್ಕೆ, ಅವಾಗ ಗೊತ್ತಾಕೈತಿ ಏನು ಅನ್ನೋದು, ಅವಾಗ ಇಷ್ಟಲಿಂಗದ ಮಹಿಮೆ ಏನು ಅನ್ನೋದು ಗುರ್ತಾಕತಿ. ಮಾತಾಡೋರು ಯಾರು ಇವರು ಅದನ್ನು ಅನುಭವಿಸಿ ಅದರೊಳಗೆ ಏನೈತೆ ಅಂತ ನೋಡಿ ಬರದಾರ ಪುಸ್ತಕ ಐತಿ, ಕೈಯಾಗ ಲಿಂಗ ಕೊಟ್ಟಾರ ಎದಿ ಮೇಲೆ, ಹೌದಾ ಕೊಟ್ಟಾರ, ಅನುಭವಿಸ್ರಲ್ಲ ಒಂದಿಷ್ಟು, ಪ್ರಾಕ್ಟೀಸ್ ಮಾಡಲ್ಲ ಒಂದಿಷ್ಟು, ಮುಂಜಾನೋ ಸಂಜೆಗೂ ಯಾವಾಗ ಅನುಕೂಲ ಆಕೈತಿ ಒಂದು ಸಮಯ ಕೊಡ್ರಿ, ಅನುಭವ ಹೇಳ್ರಿ, ಬರೆದಿಡ್ರಿ ಅನುಭವವನ್ನು. ಅದನ್ನು ಯಾರೂ ಮಾಡಕ್ಕೆ ತಯಾರಿಲ್ಲ, ಬರೇ ಅಲ್ಲಗಳಿಯೋದು ಹಂಗೆ ಹಿಂಗೆ ಅದು ಇದು. ಲಿಂಗನೂ ಸ್ಥಾವರ ಸ್ವರೂಪ ಅಂತ ಹೇಳಿಬಿಡೋದು, ಯಾವ ತಲೆ ಕೆಟ್ಟು ಏನು ಅನ್ನೋದು, ಲಿಂಗರ ಏನಪ್ಪ ಅದು ಸ್ಥಾವರ. ಅಲ್ಲೋ ಲಿಂಗ ಸ್ಥಾವರ ಅಂದ್ರೆ ಆಕಾರ ಐತನ, ಅದಕ್ಕೇನು ಯಾವ್ದ್ರ ಆಕಾರ ಕೊಟ್ಟೇವನು? ಲಿಂಗ ಗಂಡು ಹೆಣ್ಣು, ಗಂಡು ರೂಪೋ ಹೆಣ್ಣು ರೂಪೋ ಇಲ್ಲ. ನೀವು ದೇವತೆಗಳದಾವೆ, ನಿಮ್ಗೆ ಗಂಡು ದೇವತೆಗಳದಾವೆ ಹೆಣ್ಣು ದೇವತೆಗಳದಾವೆ, ಅದು ಲಿಂಗಕ್ಕೆ ಇದೈತಿ ಇಲ್ಲ. ಲಿಂಗ ಚೌಕು ರೆಕ್ಟ್ಯಾಂಗ್ಲರು ಮತ್ತೊಂದು ಏನದು ಏನು ರೌಂಡು ಏನೂ ಇಲ್ಲಿದು, ಇದಕ್ಕೆ ರೌಂಡ್ ಅಂತೀವ್ರು. ಸೈನ್ಸ್ನಾಗ ಏನೈತಿ, ವೃತ್ತ ಐತಿ, ಆಯತ ಐತಿ, ಸ್ಕ್ವೇರ್ ಐತಿ ವಿಜ್ಞಾನದೊಳಗೆ. ಇದು ಲಿಂಗ ಯಾವ್ದು ಹಂಗಾರ? ರೌಂಡನ ರೌಂಡ್ ಅಲ್ಲ, ಆಯ್ತನ ಆಯ್ತಲ್ಲ, ಸ್ಕ್ವೇರನ ಸ್ಕ್ವೇರ್ ಅಲ್ಲ, ಮತ್ತೇನಿಲ್ಲ ಹೇಳ್ರಿ ನಮಗೆ. ಆಕಾರ ಐತೆ ಅಂತೀರಿ, ಇದಕ್ಕೆ ಯಾವ ಆಕಾರ ಐತೆ ಹೇಳ್ರಿ ನನಗೆ? ವೃತ್ತಾಕಾರೋ ಸೈನ್ಸ್ ಪ್ರಕಾರ ಹೋಗ್ರಿ, ವೃತ್ತಾಕಾರೋ ಚೌಕಾಕಾರೋ ಹೌದಾ, ತ್ರಿಕೋಣ ಯಾವ ಆಕಾರದ್ದು ಎಲ್ಲ ಡಿಫೈನ್ ಮಾಡ್ಲಿಕ್ಕೆ ಬರೋದಿಲ್ಲ. ಭಾಳ ವಿಚಾರ ಮಾಡಿ ಮಾತಾಡ್ಬೇಕು ನಾವು. ಲಿಂಗ ಸಾಕಾರ ಅಂದ್ರೆ ಲಿಂಗ ಸ್ಥಾವರ ಅಂದ್ರೆ ಲಿಂಗ ಸಾಕಾರ ಅಲ್ಲನ್ರಿ, ಮತ್ತು ಕೈಯಾಗೈತಲ್ಲ ಸಾಕಾರ ರೂಪ. ಬಿಂದುನ ಹೆಂಗೆ ನಾವು ಡಿಫೈನ್ ಮಾಡ್ತೇವೆ? ಉದ್ದ ಅಗಲ ಗಾತ್ರಗಳಿಲ್ಲದ ಒಂದು ಕಾಲ್ಪನಿಕ ಚುಕ್ಕೆ ಅಂತ ಕರಿತೇವಿಲ್ಲ. ಸೋಲ್ ಅಂದರೂ ಹಾಗೆ, ಅದು ಸೋಲ್ ಇಸ್ ಲೈಕ್ ದ್ಯಾಟ್. ಈ ಬಿಂದು ಪಾಯಿಂಟ್ ತೋರಿಸ್ತೇವಿಲ್ಲ ನಾವು, ಈ ಫುಲ್ ಸ್ಟಾಪ್ ಪಾಯಿಂಟ್ ಕೊಡ್ತೇವಿಲ್ಲ, ಆ ಪಾಯಿಂಟ್ ಬರದ ಮೇಲೆ ಕಣ್ಣಿಗೆ ಕಾಣಕ್ಕಂತ ಪಾಯಿಂಟ್ ಕೊಟ್ಟೇವಲ್ಲ, ಅದು ಒಂದಿಷ್ಟು ಸ್ಪೇಸನ್ನು ಆಕ್ಯುಪೈ ಮಾಡಿ, ಆ ಸ್ಪೇಸು ಇಲ್ಲ ಅದಕ್ಕೆ ಬಿಂದುವಿಗೆ, ಅಷ್ಟು ನಿರಾಕಾರ ಐತೆ ಅದು, ಅಷ್ಟು ನಿರಾಕಾರ ಐತೆ. ಅದಕ್ಕೆ ಚುಕ್ಕೆ ಇಟ್ಟೇವಿ, ಕರಿದೇನು ಕರಿತೇವೆ ಗೊತ್ತೇನ, ಅದು ಕಾಲ್ಪನಿಕ ಅಂತ ಕರ್ಕೋತೇವೆ. ಅದಕ್ಕೆ ಅನ್ನೋ ಶಬ್ದ ಹೆಂಗೈತೆ ನೋಡ್ರಿ, ನಮ್ಮ ಮ್ಯಾಥಮೆಟಿಕ್ಸಿದಾಗ ಕಲಿಸ್ತಿದ್ರನ್ನ ಸಣ್ಣರಿದ್ದಾಗ, ಆರನೇತಿದ್ದಾಗ. ಬಿಂದು ಎಂದರೇನು, ರೇಖೆ ಎಂದರೇನು, ಹೌದಾ? ಬಿಂದು ಅಂತ ಡೆಫಿನೇಷನ್ ಈಗ ನನಗೆ ಅರ್ಥ ಆಗತೈತಿ. ಏನು ಎಷ್ಟು ಮ್ಯಾಥಮೆಟಿಕ್ಸ್, ಉದ್ದ ಅಗಲ ಗಾತ್ರಗಳಿಲ್ಲದ ಒಂದು ಕಾಲ್ಪನಿಕ ಚುಕ್ಕೆ ಅಲ್ರಿ, ಕಾಲ್ಪನಿಕ ಚುಕ್ಕೆ. ಬರೀ ಚುಕ್ಕೆ ಅಂದ್ರೆ ಮತ್ತೆ ಅದಕ್ಕೊಂದಿಷ್ಟು ಸ್ಪೇಸ್ ಐತೆ ಅಲ್ಲಿ. ಕಾಲ್ಪನಿಕ ಅನ್ಕೋಬೇಕು, ಅಲ್ಲಿ ಬರೆದು ಇಡಬೇಕು, ಅದು ಕಾಣಕತೈತಲ್ಪ, ಅದು ಖರೆ ಅಲ್ಲದ ಅಂದಂಗೆ ಅದು ಅರ್ಥ. ಕಾಲ್ಪನಿಕ ಚುಕ್ಕೆ ಅಂದ್ರೆ ಇದು ಕಣ್ಣಿಗೆ ಹಂಗೆ ಈ ಸೃಷ್ಟಿ ಕಾಣಕತೈತಲ್ಲಿ, ಇದು ಖರೆ ಅಲ್ಲ ಅಂತ ತಿಳ್ಕೊಬೇಕು ನಾವು. ಇದು ನಿರಾಕಾರ ಸ್ವರೂಪದ ಪ್ರತ್ಯಕ್ಷ ರೂಪ. ಆದರೆ ಇಲ್ಲಿ ನಿರಾಕಾರ ಐತಿ, ಕಣ್ಣಿಗೆ ಕಾಣಕ ನಿರಾಕಾರ, ಕಣ್ಣಿಗೆ ಅದು ಲಿಂಗ. ಅರ್ಥಾತ? ಲಿಂಗವನ್ನು ಕುರಿತು ಸುಮ್ಮನೆ ಏನೋ ಯಾರು ಹುಚ್ಚುಚ್ಚರಂಗೆ ಮಾತಾಡೋದಲ್ಲ, ಅದು ಅದ್ಭುತವಾಗಿ ಕೊಟ್ಟಂಥ ಕಾನ್ಸೆಪ್ಟ್. ಅದು ಅಷ್ಟೇ ವೈಜ್ಞಾನಿಕವಾಗಿ ಐತಿ, ಅಷ್ಟೇ ವೈಜ್ಞಾನಿಕವಾಗಿರ್ತಕ್ಕಂಥ ಪ್ರಥಮವಾಗಿ ಕೊಟ್ಟಂಥವ್ರು ಬಸವಣ್ಣವ್ರು ಅಂತ ಇಲ್ಲಿ ಹೇಳಾಕತ್ತಾರೆ. ಯಾರು? ಪ್ರಭುದೇವರು.